ನಮಸ್ಕಾರ ಎಲ್ರಿಗೂ. ನಾನು ಗಂಗಾ ಲಾಕ್ಸ್ ಇನ್ ಕನ್ನಡ ಚಾನಲ್ನಿಂದ. ನಾನು ಗಂಗಾ. ನಿಮ್ಮೆಲ್ಲರಿಗೂ ಗೊತ್ತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಅಂತ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ದಿವಸಗಳಿಂದ ವಿಡಿಯೋ ಮಾಡಿದ್ದೆ, ಆದರೆ ಯಾವುದರಲ್ಲೂ ಕೂಡ ಮುಖ ತೋರಿಸಿ ವಿಡಿಯೋ ಮಾಡ್ತಿರಲಿಲ್ಲ. ಕಾರಣ ಇಷ್ಟೇ, ಜನ ಏನು ಅಂದ್ಕೊಳ್ತಾರೆ, ಆಡ್ಕೊಂತಾರೆ ನೋಡಿ. ಹಳ್ಳಿಗಳ ಕಡೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಅದರಲ್ಲೂ ಯೂಟ್ಯೂಬ್ ಚಾನಲ್ಲು ನಾವು ಮಾಡಿದ ತಕ್ಷಣ ಕೆಲವೊಬ್ಬರು ಇವಳಿಗೇನು ಹುಚ್ಚು, ಸುಮ್ಮನೆ ಏನೋ ವೀಡಿಯೋ ಮಾಡಿ ಮೊಬೈಲಲ್ಲಿ ಹಾಕೋದು ಅಂತೆಲ್ಲ ಆಡ್ಕೊತಾರೆ. ನಾನು 2019ರಲ್ಲೇ ಯೂಟ್ಯೂಬ್ನ ಮಾಡಿದ್ದೆ, 2019-18 ಆಸುಪಾಸಿನಲ್ಲಿ. ಆವಾಗ ಅಷ್ಟು ಹಳ್ಳಿಗಳದ್ದು ವೀಡಿಯೋಗಳು ಯಾವುದೂ ಓಡ್ತಿರಲಿಲ್ಲ ಚೆನ್ನಾಗಿ ಚಾನಲಲ್ಲಿ. ಮತ್ತು ಆ ಟೈಮಲ್ಲಿ ತುಂಬ ಜನ ಚಾನಲ್ ಮಾಡಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ. ಇವಾಗಂತೂ ಆಗಲ್ಲ, ಖಂಡಿತ ಸಕ್ಸಸ್ ಆಗಲ್ಲ. ಆದರೆ ತುಂಬ ಅದೃಷ್ಟ. ಆ ಚಾನಲಲ್ಲಿ ನಾನು ಹೊಲ ಗದ್ದೆ ತೋಟ, ಈ ಥರ ದನಗಳು ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದೆಲ್ಲ ತೋರಿಸ್ತಿದ್ದೆ. ಇದೆಲ್ಲ ತೋರಿಸ್ಬೇಕಾ, ಇದನ್ನು ವಿಡಿಯೋ ಮಾಡಾಕ್ಬೇಕಂತ ಆಡ್ಕೊಳ್ಳೋದು. ನಾನೇನು ಮಾಡಿಬಿಟ್ಟೆ, ಹೆದರ್ಕೊಂಡು ನಾಚಿಕೆ. ಆವಾಗ ಧೈರ್ಯವಾಗಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ, ತಿರುಗಿಸಿ ಯಾರನ್ನೂ ಅನ್ನೋಕ್ಕಾಗ್ತಿರ್ಲಿಲ್ಲ, ನಮ್ಮಿಷ್ಟ ಅಂತ ಹೇಳೋಕ್ಕೂ ಆಗ್ತಿರಲಿಲ್ಲ. ಯಾಕೆಂದರೆ ಮೊಬೈಲ್ ನಮ್ಮದು, ನೆಟ್ ನಮ್ಮದು, ವೀಡಿಯೋ ಕಷ್ಟಪಟ್ಟು ಮಾಡೋದು ನಾವು. ಆದರೆ ಆಡ್ಕೊಳ್ಳೋದು ಯಾಕೆ ಅಂತ ಗೊತ್ತಿಲ್ಲ ನನಗಂತೀವಿ. ಆಡ್ಕೊಳ್ಳೋದ್ರಿಂದ ಏನು ಬರುತ್ತೆ? ಇವಾಗ ಯಾರೋ ಏನೋ ಒಂದು ಮಾಡ್ತಿರ್ತಾರೆ, ಸಪೋರ್ಟ್ ಮಾಡಬೇಕು. ಆಗಲ್ವಾ? ಸುಮ್ಮನಿರಬೇಕು. ಏನಕ್ಕೆ ಆಡ್ಕೊಬೇಕು? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ನಾನೇನು ಮಾಡಿದೆ, ಹಿಂಗೆ ಆಡ್ಕೊತಿದ್ರಲ್ಲ, ವೀಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಮತ್ತು ವೀಡಿಯೋ ಅಲ್ಲ, ನನ್ನ ಚಾನಲೇ ಡಿಲೀಟ್ ಮಾಡಿ ಮತ್ತು ನಾನು ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಬೇಕಾದ್ರೆ ಎಷ್ಟೋ ಜನ ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ಎಲ್ಲ ಕೂಡ ಹಳ್ಳಿರೇ ಜಾಸ್ತಿ ಮಾಡ್ತಿರೋದು. ಅದಕ್ಕೆ ಯಾಕೆ ನಾನು ಮಾಡಬಾರ್ದು ಮತ್ತೆ ಅಂತ ಹೇಳಿ ಚಾನಲ್ನ ಮತ್ತೆ ಶುರು ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆಡ್ಕೊಳ್ಳೋದನ್ನು ಕಡಿಮೆ ಮಾಡಿ. ಬೇರೆಯವ್ರಿಗೂ ಈಗ ಯಾರಿಂದಲೂ ಲಾಭ ಇರಲ್ಲ. ಅವ್ರದ್ದೇ ಜೀವನ, ಅವ್ರದ್ದೇ ಕನಸು. ಮನುಷ್ಯನ ಹುಟ್ಟು ಒಂದೇ ಸತಿ ಆಗೋದು, ಸಾವು ಒಂದೇ ಸತಿ ಆಗೋದು ಅಂತ ಎಲ್ಲರಿಗೂ ಗೊತ್ತು. ಅವರವರ ಖುಷಿನ ಅವ್ರವ್ರಿಗೆ ಮಾಡೋದಕ್ಕೆ ಬಿಡಿ. ಯಾಕೆ ಆಡ್ಕೊಬೇಕು? ಇನ್ನೊಬ್ರನ್ನ ಆಡ್ಕೊಳೋದ್ರಿಂದ ಏನೂ ಸಿಗಲ್ಲ. ಮಾಡಿ ನೀವು ಒಂದು ಯೂಟ್ಯೂಬ್ ಮಾಡಿ ಹಾಕಿ, ಗೊತ್ತಾಗುತ್ತೆ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ. ಸುಮ್ಮನೆ ವೀಡಿಯೋ ಮಾಡಿ ಹಾಕೋದು ದೊಡ್ಡದಲ್ಲ. ನಾನು ಅದಕ್ಕೆ ಹೆದ್ರಿಕೊಂಡು ಏನಕ್ಕೆ ಹೆದ್ರಿಕೋಬೇಕು? ಇವಾಗ ಒಂದು ಊರಲ್ಲಿ 3-4 ಜನ ಮಾಡ್ತಿರ್ತಾರೆ, ಅದು ಗೊತ್ತಿರಲ್ಲ ಕೆಲವರಿಗೆ. ಆಮೇಲೆ ಗೊತ್ತಾಗುತ್ತೆ. ಆಡ್ಕೊಳ್ಳಿ, ಒಂದು 6 ತಿಂಗಳು ಆಡ್ಕೊತಾರೆ, ಆಮೇಲೆ ಅವರೇ ಸುಮ್ಮನಾಗ್ತಾರೆ ಅಂತ ಮನಸ್ಸಿಗೆ ಇವಾಗ ತಗೊಂಬಿಟ್ಟಿದ್ದೀನಿ. ಅದಕ್ಕೆ ಧೈರ್ಯವಾಗಿ ವೀಡಿಯೋ ಮಾಡಾಕ್ತೀನಿ. ಯಾರು ಏನು ಅಂದ್ಕೊಂತಾರೆ ಅಂದ್ಕೊಳ್ಳಿ, ನಾನು ಮುಂದೆ ಬಂದು ಮಾತಾಡ್ದಾಗಲ್ವಿರೋದು. ಹಿಂದೆ ಮಾತಾಡೋರು ಹೇಳ್ತಾರಲ್ಲ, ಲೋಕದ ಡೊಂಕನ ನೀವೇಕೆ ತಿದ್ದುವಿರಯ್ಯ, ತಮ್ಮ ತನುವನ್ನು ತಾವು ತಿದ್ದಿಕೊಳ್ಳಿ ಅಂತ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ನೀವ್ಯಾಕೆ ಆಡ್ಕೊತೀರಾ? ನಿಮಗೇನು ಅವ್ರು ತೊಂದರೆ ಕೊಡಲ್ಲ ಅಲ್ವಾ? ಅದಕ್ಕೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ, ಅವ್ರಿಷ್ಟ, ಅವ್ರ ಖುಷಿನ ಅಂತ ನಾನು ಹೇಳ್ತಾ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆತಂಕ ಹಿಂಜರಿಕೆ ಬಿಡಿ. ನೀವು ಕೆಲವರು ಯೂಟ್ಯೂಬ್ ಮಾಡಬೇಕು ಅಂತ ಇದ್ದರೆ ಖುಷಿಯಿಂದ ಮಾಡೋರಿಗೆ ಬಿಡಿ. ಅಕಸ್ಮಾತ್ ಅವ್ರು ಸಕ್ಸಸ್ ಸಿಕ್ಕಿದಾಗ ನಿಮ್ಮವರು ಅಂತ ಹೇಳ್ತಾರಲ್ಲ, ಬೇರೆ ಊರವರು ಅಂತ. ಈಗ ಬೇರೆ ಯಾರೋ ಹೇಳಿದಾಗ ನಿಮಗೆ ಖುಷಿ ಆಗುತ್ತೆ ತಾನೇ? ಅದಾಗುತ್ತೆ, ಬಿಡಿ. ಇಷ್ಟೇ ನಾನು ಮಾತಾಡಬೇಕಾಗಿರೋದು, ಇನ್ನೇನೂ ಇಲ್ಲ. ನನಗೆ ಇವಾಗ 2 ಮಕ್ಕಳಿದ್ದಾವೆ. ಅವನ್ನ ನೋಡ್ಕೊತ ನಾನು ವಿಡಿಯೋ ಮಾಡ್ತೀನಿ. ದಿನಾಲು ವ್ಲಾಗ್ಸ್ಗಳನ್ನ ಹಾಕ್ತಿರ್ತೀನಿ. ನೀವು ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದಿನಚರಿ, ಮಕ್ಕಳ ವಿಡಿಯೋ ಇದೆ, ನಮ್ಮ ತೋಟ ಎಲ್ಲ ಇದೆ, ಅದರದ್ದೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕಮೆಂಟ್ ಮಾಡೋದನ್ನು ಫಸ್ಟು ಬಿಡಬೇಕು ಅಷ್ಟೇ. ಕಮೆಂಟ್ ನೀವು ಕಮೆಂಟ್ ಹಾಕೋದಲ್ಲ, ಈ ಜನಗಳು ಮಾತಾಡೋದನ್ನು ಬಿಡಬೇಕು. ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟಲ್ಲಿ ಹೇಳಿ ದಯವಿಟ್ಟು.